ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಕೂಡ ಗಣೇಶ್ ಜೋಸ್ಪುರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ನಾನು ರೀಸೆಂಟಾಗಿ ಕೆಲವೊಂದಿಷ್ಟು BS ನರ್ಸಿಂಗ್ ಅಪ್ಡೇಟ್ಗಳು ಹೇಳುವಾಗ GNM ಸ್ಟೂಡೆಂಟು ಕೂಡ ಕೇಳ್ತದ್ರಿ ರಿವ್ಯಾಲ್ಯೂಷನ್ ರಿಸಲ್ಟ್ ಯಾವಾಗ ಬರ್ತದೆ. ಯಾಕಂದರೆ ಭಾಳ ದಿನ ಆಯಿತು, ರಿಸಲ್ಟ್ ಇಷ್ಟೊತ್ತಿಗಾಗಲೇ ಬರಬೇಕಿತ್ತು ಆ್ಯಕ್ಚುಲಿ. ಸೊ ರೀಸನ್ ಇಲ್ಲದೆ ಯಾವುದೇ ರೀತಿ ಡಿಲೇ ಆಗಲ್ಲ. ಸೊ ಹಂಗಾಗಿ ನಮ್ಮ GNM ಬೋರ್ಡ್ ಅವರು ರಿಸಲ್ಟ್ನ ಡಿಲೇ ಮಾಡಿದ್ದಾರೆ. ಸೊ ಏನು ಡಿಲೇ ಆಗ್ತದೆ, ಏನಕ್ಕೆ ಡಿಲೇ ಆಗ್ತದೆ, ರೀಸನ್ ಏನಂತಂದರೆ, ಸೊ ಈ GNM ಬೋರ್ಡಲ್ಲೇ ಬರ್ತಾಯಿದ್ದೀನಿ. ಸೊ GNM ಬೋರ್ಡಲ್ಲಿ ಬಂತಂದರೆ ನಿಮಗೆ ಕೆಲವೊಂದಿಷ್ಟು ನೋಟಿಫಿಕೇಷನ್ಗಳ ಮೇಲ್ಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತವೆ. ಅದರಲ್ಲಿ ಕೆಳಗಡೆ ಕಾಣಿಸ್ತಿದೆ ನೋಡಿ, ನಾನ್ ಪೇಮೆಂಟ್ ಆಫ್ January 2026. ನೋಡಿ, January 2026 ರಿವ್ಯಾಲ್ಯೂಷನ್ ಫೀಸ್ ಆ್ಯಂಡ್ ರಿನ್ಯೂವಲ್ ಫೀಸ್ ಫಾರ್ 2026-27 ಅಕಾಡೆಮಿಕ್ ಇಯರ್ ಅಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅದು ಏನಪ್ಪ ಇದೆ ಅಂತಂದರೆ, ನೋಡಿ, ಯಾವುದೇ ಒಂದು ರಿವ್ಯಾಲ್ಯೂಷನ್ ರಿಸಲ್ಟ್ ಬರೋಕ್ಕಿಂತ ಮುಂಚೆಗೆ ಕಾಲೇಜವರು ಅದಕ್ಕೆಲ್ಲನೂ ಕೂಡ ಅಮೌಂಟ್ ಪೇ ಮಾಡ್ಕೊಂಡಿರ್ತಾರಲ್ವ, ಅದನ್ನು ಏನು ಮಾಡಬೇಕು, ಬೋರ್ಡ್ಗೆ ಕಳಿಸ್ಬೇಕು ಅಮೌಂಟ್. ಬಟ್ ಪ್ರತಿ ಸರ್ತಿನೂ ಕೂಡ ಏನಾಗ್ತದೆ, ಅಮೌಂಟ್ ಕಾಲೇಜವರು, ಪ್ರೈವೇಟ್ ಕಾಲೇಜವರು ಏನಾಗ್ತಾರೆ, ಪೇಮೆಂಟೇ ಮಾಡೋಂಗಿಲ್ಲ ಅದನ್ನು. ನೋಡಿ, ನಾನ್ ಪೇಮೆಂಟ್ ಆಫ್ ರಿನ್ಯೂವಲ್ ಫೀಸ್ 2026-27 ಅಕಾಡೆಮಿಕ್ ಇಯರ್ ಅಂತ ಕೊಟ್ಟು, ದ ಸ್ಕೂಲ್ ವಿಚ್ ಆರ್ ಲಿಸ್ಟೆಡ್ ಬಿಲೋ ಹ್ಯಾವ್ ನಾಟ್ ಪೇಡ್ ದ ರಿನ್ಯೂವಲ್ ಫೀಸ್ 2026-27 ಅಕಾಡೆಮಿಕ್ ಇಯರ್ ಟಿಲ್ ನೌ. ಓಕೆ, ಇಫ್ ಯು ಡೋಂಟ್ ಪೇ ದ ರಿನ್ಯೂವಲ್ ಫೀಸ್ ಅಂದರೆ ಇನ್ನೂ ಕೂಡ ನೀವು ಏನಾದರೂ ಪೇ ಮಾಡದೆ ಹೋದರೆ, ವಿತಿನ್ ನೋಡಿ ಯಾವ ಡೇಟ್ ಕೂಡ ಕೊಟ್ಟವ್ರೆ, May 20 ಒಳಗಡೆ ಏನಾದರೂ ಕೊಡದೆ ಹೋದರೆ, ಆಲ್ ದ ಸ್ಕೂಲ್ ಆ್ಯಕ್ಟಿವಿಟೀಸ್ ವಿಲ್ ಬಿ ಬ್ಲಾಕ್ಡ್. ಪೇ ದ ರಿನ್ಯೂವಲ್ ಫೀಸ್ ಟು ಅವಾಯ್ಡ್ ದ ಇನ್ಕನ್ವೀನಿಯನ್ಸ್ ಟು ದ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ ಎಲ್ಲರೂ ಕೂಡ ಏನು ಮಾಡಿರ್ತಾರೆ, ಏನು ಮಾಡೋರು ಅಂತಂದರೆ ಪೇ ಮಾಡೋರೆ. ಸೊ ಅಪ್ಲೈ ಮಾಡಲಿಕ್ಕೆ ಬೋರ್ಡ್ ಕಡೆಯಿಂದ ಎಷ್ಟೆಲ್ಲ ಅಪ್ಲೈ ಮಾಡಿರ್ತಾರೆ ಅಂತ ಗೊತ್ತಿರ್ತದೆ, ಅಷ್ಟರ ಮಟ್ಟಿಗೆ ಫೀಸ್ ಕೂಡ ಕಟ್ಸ್ಕೊಂಡಿರ್ತಾರೆ. ಬಟ್ ಆ ಅಮೌಂಟ್ನ ಪ್ರೈವೇಟ್ ಕಾಲೇಜ್ನವ್ರು ಏನು ಮಾಡಿರ್ತಾರೆ, ಬೋರ್ಡ್ಗೆ ಕಳ್ಸೋಂಗಿಲ್ಲ. ನೋಡಿ, ಇಫ್ ಯು ಯಾವ ಆಲ್ರೆಡಿ ಪೇಡ್ ದ ರಿನ್ಯೂವಲ್ ಫೀಸ್ ಪ್ಲೀಸ್ ಕಾಂಟ್ಯಾಕ್ಟ್ ದ ಬೋರ್ಡ್ ಇಮಿಡಿಯೇಟ್ಲಿ ವಿತ್ ನೆಸೆಸರಿ ಡಾಕ್ಯುಮೆಂಟ್ಸ್ ಆ್ಯಂಡ್ ಕ್ಲಾರಿಫೈ. ಅಂದರೆ ನೀವೇನಾದರೂ ಪೇಮೆಂಟ್ ಮಾಡಿಯೂ ಸಹಿತ ನೀವು ಇನ್ನೂ ಕೂಡ ಈ ಒಂದು ಲಿಸ್ಟಲ್ಲಿ ಕೊಟ್ಟವ್ರೆ, ಇದರಲ್ಲಿ ನಿಮ್ಮ ಕಾಲೇಜ್ ಇದ್ದು ಕೂಡ ನೀವು ಪೇಮೆಂಟ್ ಮಾಡಿದಿರಿ ಬೋರ್ಡ್ಗೆ, ಬಟ್ ಆದರೂ ಕೂಡ ಇದರ ಲಿಸ್ಟಲ್ಲಿ ಹಾಕಿತ್ತಂದರೆ, ಸೊ ಆ ಥರ ಏನಾದರೂ ಇತ್ತಂದರೆ ಡಾಕ್ಯುಮೆಂಟ್ ಬಂದು ಕ್ಲಾರಿಫೈ ಮಾಡ್ಕೊರಿ ಬೋರ್ಡ್ಗೆ ಬಂದು ಅಂತಂದು. ಓಕೆ, ಸೊ ಯಾವ್ಯಾವಲ್ಲಪ್ಪ ಅಂತಂದರೆ ನೋಡಿ, ಸಚ್ ಕಾಲೇಜಸ್ ನೇಮ್ ಕೂಡ ಕೊಟ್ಟವ್ರೆ. ಬೆಂಗಳೂರಲ್ಲಿರ್ತಕ್ಕಂಥ ಕಾಲೇಜಸ್ಸು ಆ್ಯಂಡ್ ಬೆಂಗಳೂರು ರೂರಲ್ಲು, ಮತ್ತು ಕೋಲಾರ, ತುಮಕೂರು, ಓಕೆ, ಯಾದಗಿರಿ ಎಲ್ಲನೂ ಕೂಡ, ರಾಮನಗರ, ಆಲ್ಮೋಸ್ಟ್ ಎಲ್ಲನೂ ಕೂಡ. ಓಕೆ, ಫಾರ್ ಎಕ್ಸಾಂಪಲ್ಗೆ ಹೇಳ್ತೀನಿ ನೋಡಿ, ಎಷ್ಟು ಅಂದರೆ 4 ಕಾಲೇಜ್ ಹೆಸರು ನೋಡಿ. ಅನುರಾಧ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜು, ಇದು ಕೇವಲ 500 ರೂಪಾಯಿ ಕಟ್ಟಿಲ್ಲ. ಓಕೆ, ಅದೇ ರೀತಿಯಾಗಿ ಏಷ್ಯಾ ಪೆಸಿಫಿಕ್ ಸ್ಕೂಲ್ ನರ್ಸಿಂಗ್ ಅಂತ ಕಾಣಿಸಿದೆ, ಸೊ ಅವರು 2,000 ಕಟ್ಟಿಲ್ಲ. ಅದೇ ನೋಡಿ, ಕೆಲವೊಂದಿಷ್ಟು ಕಾಲೇಜಸ್ ನೋಡಿ, ಬೆಂಗಳೂರು ಸ್ಕೂಲ್ ನರ್ಸಿಂಗ್ ಅಂತ ಕಾಣಿಸ್ತಿದೆ, ಅದು 017 23,000 ಕಟ್ಟಿಲ್ಲ. ಸೊ ಅವರೆಲ್ಲ ಏನು ಮಾಡಬೇಕು ಅಂದರೆ, ಇಂಡಿಯನ್ ಅಕಾಡೆಮಿಕ್ ಸ್ಕೂಲ್ ನರ್ಸಿಂಗ್ ಅವರು ಕೂಡ 57,000 ಕಟ್ಟಿಲ್ಲ. ನೋಡಿ, 60,000 ಬರ್ದಿದೆ. ಓಕೆ, ಕೆಲವೊಂದಿಷ್ಟು ಜನದ್ದು ಕಾಣಿಸ್ತದೆ, ಭಾಳಷ್ಟು 1 ಲಕ್ಷ ಕಾಣಿಸ್ತಿದೆ. ಫಾರ್ ಎಕ್ಸಾಂಪಲ್ ಶ್ರೀಕೃಷ್ಣ ಸ್ಕೂಲ್ ನರ್ಸಿಂಗ್ 1 ಲಕ್ಷ ಕಟ್ಟಿಲ್ಲ. ಸೊ ಅಂದರೆ ಇದೇ ರೀತಿಯಾಗಿ ಅಮೌಂಟು ಎಲ್ಲ ಕಾಲೇಜಸ್ಸು ಕೂಡ ಡಿಲೇ ಮಾಡ್ಕೊಂಡ್ಬಿಟ್ಟಾರೆ. ನೋಡಿ, ಕೆಲವೊಂದಿಷ್ಟು ಕಾಲೇಜಲ್ಲಿ 82,000. ಸೊ ಈ ಥರ ನೀವು ಏನಾದರೂ ಇಟ್ಕೊಂಡು ಕಾಲೇಜವ್ರು ರಿಸಲ್ಟ್ ಕೊಡಿ ಅಂತ ನೀವು ಸ್ಟೂಡೆಂಟ್ ಕೇಳಿದರೆ ಅವ್ರು ಹೆಂಗೆ ಬಿಡ್ತಾರೆ? ಯಾಕಂದರೆ ನೀವು ಸುಮ್ಮನೆ ಅಂತಂದರೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಮೊದಲು ಯಾರೆಲ್ಲ ಇಲ್ಲಿ ಈ ಒಂದು PDF ಕಾಣಿಸ್ತಿದೆ, ಸೊ ಆ ಒಂದು ಕಾಲೇಜ್ ಸ್ಟೂಡೆಂಟ್ ಎಲ್ಲರೂ ಕೂಡ ಏನು ಮಾಡಿರಿ, ನಿಮ್ಮ ಕಾಲೇಜ್ ಮೇಲೆ ಪ್ರೆಷರ್ ಹಾಕಿರಿ. ನಾವು ಅಮೌಂಟ್ ಕೊಟ್ಟಿದ್ದೀವಲ್ಲ, ನೀವು ಯಾಕೆ ಬೋರ್ಡಿಗೆ ಕಟ್ಟಿಲ್ಲ ಅಂತ ಕೇಳಿರಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟೂಡೆಂಟು ರಜನಿ ಸ್ಕೂಲ್ ಆಫ್ ನರ್ಸಿಂಗ್ ಕಾಣೋದು 2,21,000 ಕಟ್ಟಿಲ್ಲ. ಅಂದರೆ ಅವರು, ನೀವು ಏನಾದರೂ ದುಡ್ಡು ಪೇ ಮಾಡಿದೆ ಸುಮ್ಮನೆ ಅವ್ರಿಗೆ ರಿಸಲ್ಟ್ ಬಿಡಿ ಅಂತಂದರೆ ಬೋರ್ಡ್ ಅವ್ರು ಹೆಂಗೆ ಬಿಡ್ಬೇಕು ರಿಸಲ್ಟ್, ಹೌದಲ್ವಾ? ಸೊ ಎಲ್ಲನೂ ಕೂಡ ಡಿಲೇ ಆಗುತ್ತೆ. ಸೊ ಹಂಗಾಗಿ ಪ್ರೆಷರ್ ಹಾಕಿರಿ. ನೀವು ಯಾರೆಲ್ಲ ದುಡ್ಡು ಕೊಟ್ಟಿದ್ರೆ, ಎಷ್ಟು ಕಾಲೇಜಸ್ ಇದೆ ನೋಡಿ, ಬಹಳಷ್ಟು, ಸುಮಾರು 165 ಕೊಟ್ಟರು ಅಂತಂದರೆ ಅಷ್ಟು ಕಾಲೇಜಸ್ ಏನು ಮಾಡ್ತಿದ್ದಾವೆ? ರಿನ್ಯೂವಲ್ ಅಂತರೂ, ಸೊ ರಿವಲ್ಯೂಷನ್ಗಂತೂ ಏನು ಮಾಡ್ತಾರೆ, ಎಲ್ಲನೂ ಕೂಡ ಫೀ ಕಟ್ಸ್ಕೊಂಡು ಬೋರ್ಡಿಗೆ ಕಳಿಸಿ ಹೋದರೆ ನೀವು ರಿಸಲ್ಟ್ ಬಿಡಿ ಅಂದರೆ ಹೆಂಗೆ ಆಗುತ್ತೆ? ಇನ್ನೂ ಈಗಲೇ ತುಂಬ ಲೇಟ್ ಆಗಿದೆ. ಅಂದರೆ ಇನ್ನೂ ಕೂಡ 20th ಕೂಡ ಡೇಟ್ ಕೊಟ್ಟವ್ರು ಇವರು. ಅಂದರೆ 20th ಕೂಡ ಇನ್ನೂ ಕೂಡ ರಿವಲ್ಯೂಷನ್ ರಿಸಲ್ಟ್ ಬರಲ್ಲ. ಇದರಲ್ಲೂ ನೋಡಿ, ಇವಾಗ ಎಲ್ಲ ಕೂಡ ಅವರು ಬೋರ್ಡ್ ಅವರು ಕಳಿಸಿದ್ರು ಕೂಡ ಕಾಲೇಜವರು ಈಗ ಕಳಿಸಿಬಿಡ್ತಾರಾ? ಅಂದರೆ ಇನ್ನು 1 or 2 ಡೇಸಲ್ಲಿ ಕಳಿಸೋದಿಲ್ಲ, ಅವ್ರು 19, 18, 20 ಆ ಡೇಟ್ಗೆ ಕಳಿಸ್ತಿರ್ತಾರೆ. ಸೊ ಆ ಥರ ಮೈಂಡ್ಸೆಟ್ ಇದ್ದಾಗ ಹುಡುಗರಿಗೆ ರಿಸಲ್ಟ್ ಯಾವ ಥರ ಬರುತ್ತೆ? ಸೊ ಪ್ರೆಷರ್ ಹಾಕಿ ಹುಡುಗರ ಆದಷ್ಟು ಬೇಗನೆ ರಿಸಲ್ಟ್ ಬರಲಿ ಅಂತ. ಯಾಕಂದರೆ 20th ಕೂಡ ಈ ಸದ್ಯಕ್ಕೆ ಅವ್ರು ರಿಸಲ್ಟ್ ಬಿಡಲ್ಲ. ಮತ್ತು 20th ಒಳಗಡೆ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿದ್ದರೆ ಮಾತ್ರ ನಿಮ್ಮ 25th, ಓಕೆ, 25th, ಈ ಥರ 13th ಅವರು ಕೂಡ ವೆಯ್ಟ್ ಮಾಡ್ಬೋದು. ಓಕೆ, ಸೊ ನೋಡಿ, ಇನ್ನೂ 1 ಮಂತ್ ಎಲ್ಲ ಲೇಟ್ ಆಗೋಂಗೆ ಕಾಣಿಸ್ತಾ ಇದೆ. ಎಲ್ಲನೂ ಕೂಡ ರಿವಲ್ಯೂಷನು ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ ಅಂತ. ಸೊ ಸಬ್ಸ್ಕ್ರೈಬ್ ಆಗಿರಿ ಈ ಒಂದು ಯೂಟ್ಯೂಬ್ ಚಾನಲ್ಗೆ. ವಾಟ್ಸಪ್ ಚಾನಲ್ ಕೂಡ ಇದೆ, ಜಾಯ್ನ್ ಆಗಿ. ಬಾಯ್.